ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಇದು ಹಳೆ ವಿಡಿಯೋ ಆಗಿದೆ, ಸಂಕ್ರಾಂತಿ ಹಬ್ಬದ ಹಿಂದಿನ ವಿಡಿಯೋ ಆಗಿದೆ. ಇವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇನ್ನು ಬೆಳಗ್ಗೆ ಟಿಫನ್ಗೆ ಹುಳಿ ಚಿತ್ರಾನ್ನ ಮಾಡಿದ್ದೆ, ತುಂಬಾ ಚೆನ್ನಾಗಿರುತ್ತೆ. ನೀವು ಯಾರಾದರೂ ಒಂದ್ಸತಿ ಈ ಥರ ಹುಳಿ ಚಿತ್ರಾನ್ನ ತಿಂದಿಲ್ಲ ಅಂದರೆ ಟ್ರೈ ಮಾಡಿ. ಇನ್ನು ಇದು ತುಂಬಾ ಚೆನ್ನಾಗಿತ್ತು. ನನ್ನ ಮಗನಿಗೆ ಲಂಚ್ ಬಾಕ್ಸಿಗೆ ಕೂಡ ಮಾಡಿಕೊಡ್ತಾ ಇರ್ತೀನಿ ನಾನು ಯಾವಾಗಲೂ. ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ, ಬಾಕ್ಸ್ ಕೂಡ ಖಾಲಿ ಮಾಡ್ಕೊಂಡು ಬರ್ತಾರೆ. ಇನ್ನು ಇವತ್ತು ಸಹ ಹುಳಿ ಚಿತ್ರಾನ್ನ ಮಾಡಿದ್ದೆ. ಇನ್ನು ಇವತ್ತು ಮಕ್ಕಳನ್ನ ಸ್ಕೂಲಿಗೆ ಕೂಡ ಎಲ್ಲ ಬಿಟ್ಬಿಟ್ಟು ಬಂದು ನಾನು ಕೂಡ ಟಿಫನ್ನ ಮಾಡ್ಕೊತಾ ಇದ್ದೀನಿ. ಇವಾಗ ತುಂಬಾ ಚೆನ್ನಾಗಿತ್ತು. ಮಾಮೂಲಿ ಚಿತ್ರಾನ್ನ ಯಾವಾಗೂ ಟ್ರೈ ಮಾಡ್ತಾಯಿದ್ದೀವಿ, ಈ ರೀತಿ ಒಂದ್ಸತಿ ಹುಳಿ ಚಿತ್ರಾನ್ನ ಟ್ರೈ ಮಾಡಿ. ಇನ್ನು ಟಿಫನೆಲ್ಲ ಮುಗಿಸ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆ ಎಲ್ಲ ಮಾಡಿಬಿಟ್ಟು ಇನ್ನು ಊರಿಗೆ ಓಡಬೇಕಾಗಿತ್ತು ಅಂತ ನಾವು ಪ್ರಿಪೇರ್ ಆಗ್ತಾಯಿದ್ದೀವಿ. ಇನ್ನು ಊರಲ್ಲಿ ಹಬ್ಬಕ್ಕೆ ಹೋಗಬೇಕಾಗಿತ್ತು. ಸಂಕ್ರಾಂತಿ ಹಬ್ಬಕ್ಕೆ ನಾವು ಪ್ರತಿ ವರ್ಷ ಊರಿಗೆ ಹೋಗ್ತೀವಲ್ಲ, ಅದರಿಂದ ಈ ವರ್ಷ ಸಹ ಊರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಮನೆ ದೇವ್ರಿಗೆಲ್ಲ ಪೂಜೆ ಮಾಡಿಸ್ಬೇಕಾಗಿತ್ತು ಅಂತ ಹೊರಟಿದ್ದೀವಿ. ಇನ್ನು ಹುಡುಗರು ಸ್ಕೂಲಿಂದ ಎಲ್ಲ ಬೇಗನೆ ಕರ್ಕೊಂಬಂದು ಪಟಾಕಿ ಎಲ್ಲ ಹೊಡಿತಾಯಿದ್ರು. ಒಂದು ಕಡೆ ನಾನೆಲ್ಲ ಪ್ರಿಪೇರ್ ಮಾಡಿಕೊಂಡು ದೇವ್ರ ಪೂಜೆಗೆಲ್ಲ ಏನೇನು ಬೇಕಂತ ಅದನ್ನು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಮಕ್ಕಳು ಸ್ಟಾರ್ಟ್ ಮಾಡಿದ್ರು. ಇವ್ರನ್ನ ಇಟ್ಕೊಂಡು ಮನೆ ಕೆಲಸ ಎಲ್ಲ ಮುಗಿಸೋಷ್ಟಕ್ಕೆ ತುಂಬಾ ಲೇಟ್ ಆಗೋಯ್ತು. ಎಲ್ಲ ಬಂದರು. ಇವಾಗ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇನ್ನು ಫ್ಯಾಮಿಲಿ ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ. ಇನ್ನು ನಾಳೆ ನನ್ನ ಹಸ್ಬೆಂಡ್ ಕೂಡ ಬರ್ತಾರೆ. ಇನ್ನು ಇವಾಗ ನಾವು ಒಂದು ದಿವಸ ಮುಂಚೆನೇ ಹೋಗ್ತಾ ಇದ್ದೀವಿ. ಇವತ್ತು ಬುಧವಾರ ಹೋಗ್ತಾ ಇರೋದು ನಾವು. ಬುಧವಾರದ ಬ್ಲಾಗ್ ಆಗಿರುತ್ತೆ ಇದು. ಇನ್ನು ಬುಧವಾರ ಹೋಗ್ತಾ ಇದ್ದೀವಿ ನಾಗಮಂಗಲದಲ್ಲಿ ನಮ್ಮ ಮನೆ ದೇವರು. ನೀವು ಆಲ್ರೆಡಿ ಹಳೆ ವಿಡಿಯೋಸ್ ನೋಡಿದ್ರೆ ಗೊತ್ತಿರುತ್ತೆ, ತಪ್ಸಿರಾಯ ಸ್ವಾಮಿ ಅಂತ ನಮ್ಮ ಮನೆ ದೇವರು. ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನು ಹೊರಟಿದ್ದೀವಿ. ನಾವು ಬಿಟ್ಟಾಗ ಆಲ್ಮೋಸ್ಟು ಒಂದು 3 ಗಂಟೆ 3:30 ಆಗಿದೆ ಆ ಟೈಮ್ ಇದು. ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ ಎಲ್ಲ ವಿಡಿಯೋ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಾವು ಹೋಗ್ಬೇಕಾದ್ರೆ ಖಾಲಿ ರೋಡಿತ್ತು, ಸ್ವಲ್ಪ ಬೇಗನೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಇನ್ನು ಸಾಂಗ್ ಹಾಕಿದ್ರೆ ಕಾಪಿರೈಟ್ ಕ್ಲೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ನ ಮಾತ್ರ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ನಾವು ಹೋಗ್ತಾನೆ ನಾವು ಆ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು, ಮಾಗಡಿ ಹತ್ರ ಇರೋ ಕಾಳಮ್ಮನವ್ರ ದೇವಸ್ಥಾನಕ್ಕೆ. ಸರಿ, ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ಬರ್ತಾಯಿದ್ದೀವಿ. ಇದು ದೇವಸ್ಥಾನದಲ್ಲಿ ಆ ದೇವ್ರು ಕೂಡ ದೇವಸ್ಥಾನ ಕೂಡ ಕಟ್ತಾಯಿದ್ರು ಅಂತ ಹೇಳ್ಬಿಟ್ಟು ಇನ್ನು ಪಕ್ಕದಲ್ಲಿ ದೇವ್ರನ್ನ ಇಟ್ಟಿದ್ದಾರೆ. ಸರಿ, ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಳೋಣ ಅಂತ ಅಂದ್ಬಿಟ್ಟು ಇವಾಗ ದೀಪಾಂಬುದಿ ಕಾಳಿಕಾಂಬ ದೇವಸ್ಥಾನ ಮಾಗಡಿಯಲ್ಲಿರೋದು, ಇಲ್ಲಿಗೆ ಬಂದಿದ್ದೀವಿ. ಇವಾಗ ಬನ್ನಿ, ಆಗಿದೆ ರಾಗೆ ವಿಡಿಯೋ ಹಾಕ್ತೀನಿ ನೋಡಿ. ಬೆಲ್ಲ ತಂದಿಲ್ಲ. ಇವತ್ತೇನೋ ಫಂಕ್ಷನ್ ಇರೋ ಥರ ಇತ್ತಲ್ಲ ದೇವಸ್ಥಾನದಲ್ಲಿ. ತಗೋ ಬರ್ತಾ ಇದ್ದೀರಾ ಮೇಲೆ ಅನ್ಸುತ್ತೆ. ಇದ್ರದ್ದು ಪ್ಲೇಟ್ ತಗೊಂಡ್ರು. ಹಾಕಿಲ್ಲ ಹಂಗೆ ಅದು ಆಫ್ ಮಾಡಿಬಿಟ್ಟು ಇಲ್ಲಿ ಬರ್ತಾ ಇಲ್ಲ ಅಂತಲ್ಲ. ನಡಿ, ಹೇಯ್ ನಡಿ.
ಇಲ್ಲಿ ಬಾ ಚಿನಿ, ದೇವು ಬಾ ಬಾ, ಓಪ್ಪ ಬಾ ಒಳಗಡೆ ಬಾ. ಏನು ಮನೆಗಳು ಇಲ್ಲಲ್ಲ ಇಲ್ಲಿ. ಇವಾಗ ಹಿಂಗೆ ಕಟ್ತಾರಾ? ಇದೇ ದೇವಸ್ಥಾನ. ಇಲ್ಲೆಲ್ಲ ದೇವಸ್ಥಾನ ಎಲ್ಲ ಡೆಮಾಲಿಷ್ ಮಾಡಿಬಿಟ್ಟು ಇವಾಗ ದೇವಸ್ಥಾನ ಮತ್ತೆ ಕಟ್ತಾ ಇದ್ದಾರೆ, ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿದೆ. ಇನ್ನು ಹೋದ ವರ್ಷದ ವಿಡಿಯೋಸ್ ಎಲ್ಲ ನೋಡಿದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು ದೇವಸ್ಥಾನ ಯಾವ ರೀತಿ ಇತ್ತಂತ. ಇಲ್ಲಿ ಹೋಮ ಎಲ್ಲ ಮಾಡ್ತಾ ಇದ್ದಾರೆ. ಇವಾಗ ಇಲ್ಲಿಗೆ ಬಂದಿದ್ದೀವಿ. ಇನ್ನು ಇಲ್ಲಿ ಹೋಮ ನಡೀತಾ ಇದೆ. ಹೋಮ ಹತ್ರ ಬಂದಿದ್ವಿ. ಇದ್ರ ಮ್ಯೂಸಿಕ್ ಎಲ್ಲ ಹಾಕೋದ್ರಿಂದ ನಾವು ಕಾಪಿರೈಟ್ ಕ್ಲೈಮ್ ಆಗುತ್ತೆ. ಇಲ್ಲಿ ಅವರು ಹೋಮ ಹತ್ರ ಎಲ್ಲ ಇದು ಮಾಡ್ತಾಯಿದ್ರು, ಅದೆಲ್ಲ ಹಾಕಿದ್ರೆ ಕಾಪಿರೈಟ್ ಕ್ಲೈಮ್ ಆಗುತ್ತೆ ಅಂತ ನಾನು ಅದನ್ನೆಲ್ಲ ಸ್ಕಿಪ್ ಮಾಡಿ ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ. ಇಲ್ಲಾಂದರೆ ಮ್ಯೂಸಿಕ್ನ ಆ್ಯಡ್ ಮಾಡ್ತೀನಿ. ಇನ್ನು ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ನೋಡಿದ್ವಿ. ತುಂಬಾ ಚೆನ್ನಾಗಿತ್ತು ಹೋಮಗಳೆಲ್ಲ. ಆಲ್ಮೋಸ್ಟ್ ನಾವು ಹೋಗಿದ್ದು ಮುಗ್ದೋಗೋ ಟೈಮಿಗೆ ಹೋಗಿದ್ವಿ. ಇನ್ನು ದೇವ್ರನ್ನ ಕಳಸನ ಇಟ್ಕೊಂಡು ಮತ್ತು ನೀರಲ್ಲಿ ಬಿಟ್ಟು ಅದನ್ನು ಪೂಜೆ ಮಾಡ್ಕೊಂಡೆಲ್ಲ ಬಂದರು. ತುಂಬ ಚೆನ್ನಾಗಿತ್ತು. ಇದನ್ನು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ ಎಲ್ಲ ವಿಡಿಯೋ ಶೂಟ್ ಮಾಡಿಕೊಂಡೆ. ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ಆದರೆ ಫುಲ್ ವಿಡಿಯೋ ಹಾಕೋದ್ರಿಂದ ಕಾಪಿರೈಟ್ ಕ್ಲೈಮ್ ಆಗುತ್ತೆ ಅಂತ ನಾನು ವಿಡಿಯೋ ಹಾಕೋಕ್ಕಾಗ್ತಾ ಇಲ್ಲ.
ಅದ್ರಾಗೆ ಎಲ್ಲ ಅವನ್ ಸಪ್ರೇಟ್. ಅಲ್ಲೇ ಕಟ್ಟಿ ಮಾಡವ್ರ ಕಾಳಮ್ಮಂಗೆ ವಿಶ್ವಕರ್ಮಕ್ಕೆ ಸೌಂಡು ಅವ್ನು ಮಾಡ್ತೀನಿ ಜಯ ಕಾಳಮ್ಮ ಜಾಸ್ತಿ ಜೋರ ಜೈ ಕಾಳಮ್ಮಂಗೆ ಇನ್ನು ಕಾಳಮ್ಮನವ್ರ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಮತ್ತೆ ಹೊರಟಿದ್ದೀವಿ ಬೇರೆ ಕಡೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ ಇವಾಗ. ಇನ್ನು ನನ್ನ ತಮ್ಮ ಅಂತೂ ಗಾಡಿ ಓಡಿಸ್ಬೇಕಾದ್ರೆ ಹಾಗೆ ಹಿಂಗೆ ಮಾಡ್ಕೊಂಡು ಓಡಿಸ್ತಾ ಇದ್ದ. ಇನ್ನು ಮಕ್ಕಳುಗಳಂತೂ ವಿಶ್ವಕರ್ಮಕ್ಕೆ ಜೈ ಅಂತ ಹೇಳ್ಕೊಂಡೆಲ್ಲ ಓಡ್ತಾಯಿದ್ರು. ಫುಲ್ ಎಂಜಾಯ್ ಮಾಡಿಕೊಂಡು ಓಡ್ತಾ ಇದ್ದೀವಿ. ಇನ್ನು ಇಲ್ಲಿ ಗಾಡಿಗೆ ಡೀಸೆಲ್ ಹಾಕ್ಸ್ಬೇಕಾಗಿತ್ತು ಅಂತ ನಿಲ್ಸಿದ್ದೀವಿ. ಡೀಸೆಲ್ ಹಾಕಿಸ್ಕೊಂಡು ಇವಾಗ ಮತ್ತೆ ಹೊರಡಬೇಕು. ಇನ್ನು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಇನ್ನು ತುಂಬ ಲೇಟಾಗಿತ್ತು, ಚಳಿ ಕೂಡ ಇರುತ್ತೆ ದೇವಸ್ಥಾನದಲ್ಲಿ ಇವತ್ತು ಮಲಗೋದು. ನಾಳೆ ಹೋಗಿ ದೇವಸ್ಥಾನದಲ್ಲೆಲ್ಲ ಪೂಜೆ ಮಾಡಿಸ್ಕೊಳ್ಳೋಣ. ನಾಳೆ ಹಸ್ಬೆಂಡ್ ಮತ್ತು ಆಂಟಿಯವರೆಲ್ಲ ಬರ್ತೀನಿ ಅಪ್ಪ ಅವರೆಲ್ಲ ಅಂತ ಹೇಳಿದ್ರು ಅಂತ ನಾಳೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಇವಾಗ ಆ ದೇವಸ್ಥಾನಕ್ಕೆ ಹೋಗೋದು ಕ್ಯಾನ್ಸಲ್ ಮಾಡಿ ಇವಾಗ ಒಂದು ಪಾಪು ನೋಡಲಿಕ್ಕೆ ಅಂತ ಹೋಗ್ತಾ ಇದ್ದೀವಿ. ಪಾಪು ಅವ್ರ ಮನೆಗೆ ನಾಗಮಂಗ್ಲಕ್ಕೆ ಹೋಗ್ತಾ ಇದ್ದೀವಿ. ನಾಗಮಂಗ್ಲದಲ್ಲಿ ಒಂದು ಪಾಪು ಅವ್ರ ಮನೆಗೆ ಹೋಗಿ ಪಾಪುನ ನೋಡ್ಕೊಂಡು ಬಂದಿದ್ದಾಯಿತು. ಆ ಕ್ಲಿಪ್ಪಿಂಗ್ಸ್ನ ಇದರಲ್ಲಿ ಆ್ಯಡ್ ಮಾಡಿಲ್ಲ. ಇನ್ನು ಅಲ್ಲಿಂದ ಇನ್ನೊಂದು ಪಾಪು ನೋಡೋಕ್ಕೆ ಬಂದಿದ್ದೀವಿ. ಇದು ನನ್ನ ತಂಗಿ ಮಗಳು, ಇವ್ರ ಮನೆಗೆ ಬಂದಿದ್ದೀವಿ. ನನ್ನ ತಂಗಿ ಮನೆಗೆ ಪಾಪು ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನು ಈ ಪಾಪು ಬರ್ತಡೇ ಕೂಡ ಹೋಗಿದ್ವಿ ನಾವು. ಇವಾಗ ಮತ್ತೆ ನೋಡಲಿಕ್ಕೆ ಅಂತ ಬಂದಿದ್ವಿ. ಕುತ್ಕೊಂಡು ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು. ಇಲ್ಲೇ ಸ್ವಲ್ಪ ಹೊತ್ಬಿಟ್ಟಿದ್ವಿ. ಇನ್ನು ಕಾಫಿ ಮಾಡಿಸ್ಬಿಟ್ಟು ಕುಡಿದ್ಬಿಟ್ಟು ಇನ್ನು ಮತ್ತೆ ನಾವು ಬೇರೆ ಕಡೆ ಹೋಗ್ಬೇಕಾಯ್ತು. ನನ್ನ ತಮ್ಮವ್ರ ಮನೆ ಭರತ್ ಅವ್ರ ಮನೆಗೆ ಹೋಗ್ಬೇಕಾಯ್ತು. ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ಮುಗಿಸ್ಕೊಂಡು ಇವಾಗ ಅಲ್ಲಿ ಹೊಟ್ಟಿದ್ವಿ. ಇಲ್ಲಂತೂ ಮಕ್ಕಳಂತೂ ಫುಲ್ ಆಟ ಸಾಮಾನೆಲ್ಲ ತೊಗೊಂಡು ಎಲ್ಲ ತೀಟೆ ಮಾಡ್ತಾ ಇದ್ರು. ಇನ್ನು ಇಲ್ಲಿ ಹಿಡಿಯೋದು ಸ್ವಲ್ಪ ಕಷ್ಟ ಆಯಿತು ಮಕ್ಕಳಿಗೆ. ಇನ್ನು ಸಂಕ್ರಾಂತಿ ಹಬ್ಬದ ಹಿಂದಿನ ದಿನ 14ನೇ ತಾರೀಕು ಮಕರ ಜ್ಯೋತಿ ಕಾಣಿಸ್ತಾ ಇತ್ತು ಅಯ್ಯಪ್ಪ ಸನ್ನಿಧಿಯಲ್ಲಿ. ಅದನ್ನು ಕೂಡ ಹಾಕ್ಕೊಂಡು TV9 ಲೈವಲ್ಲಿ ಬರ್ತಾಯಿತ್ತಲ್ಲ ನೋಡ್ಕೊಂಡು ಕುತ್ಕೊಂಡಿದ್ವಿ. ಇನ್ನು ತುಂಬ ಚೆನ್ನಾಗಿ ನಮಗೂ ಕೂಡ ಜ್ಯೋತಿ ಕಾಣಿಸ್ತು. ಯಾರ್ಯಾರೆಲ್ಲ ಜ್ಯೋತಿ ನೋಡಿದ್ರು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಕೂಡ ಮಾಡಿ. ಇನ್ನು ಇವ್ರ ಮನೇಲಿ ಕೂಡ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಮಕ್ಕಳೆಲ್ಲ ಕುತ್ಕೊಂಡು ಆಟ ಆಡ್ತಾಯಿದ್ರು.
ಕೀರ್ತನ್ ನೋಡ್ ಮನೆ ಪಾಪನ ಕೇಳ್ತಾರೆ ಕೊಡಪ್ಪ ಪಾಪನ ಕೈಲಿ ನಿಂಗೆ ಸ್ಕೂಲ್ ಕೊಟ್ಟು ಬೇಡ 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 ನಾನು ಕರೆಂಟ್ ಹೋದ್ರೆ ಇಲ್ಲಿ ಬರ್ತದೆ ಅಲ್ಲಿ ಹೆಂಗ್ ನೋಡ ಅಲ್ಲಿ ನೋಡ್ಕೊಂಬಿಟ್ಟ ನೋಡಿ ಏನಪ್ಪ ನೋಡ ಅಣ್ಣವ್ರೆ ಇನ್ನು ಮತ್ತೆ ಇವ್ರ ಮನೆಯೆಲ್ಲ ಮುಗಿಸ್ಕೊಂಡು ಮತ್ತೆ ಇವಾಗ ಗಾಡಿ ಎತ್ಕೊತಾ ಇದ್ದೀವಿ. ಇನ್ನು ನೆಕ್ಸ್ಟು ನಾವು ಹೋಗೋದು ಭರತ್ ಅವ್ರ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅವ್ರ ಮನೆಗೆ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಏನಾದರೂ ತಿಂಡಿ ಎಲ್ಲ ತೊಗೊಂಡು ಇವಾಗ ನಾವು ಮತ್ತೆ ಭರತ್ ಅವ್ರ ಮನೆಗೆ ಬಂದಿದ್ದೀವಿ. ಇದು ಭರತ್ ಅವ್ರ ಮನೆ. ನಾನು ಮನೆಯೆಲ್ಲ ಏನು ವಿಡಿಯೋ ಮಾಡ್ಕೊಂಡಿಲ್ಲ, ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ನ ಮಾಡ್ಕೊಂಡಿದ್ದೆ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಾನು ಕೂಡ ಈ ಮನೆ ಕಟ್ಟಿದ ಮೇಲೆ ಫಸ್ಟ್ ಟೈಮ್ ಬಂದಿರೋದು. ಹಾಗೆ ಇನ್ನು ಕ್ಯಾಮ್ರಾ ಇಟ್ಕೊಂಡು ಬರ್ತಾಯಿದ್ನಲ್ಲ, ಹಾಗೆ ನೋಡ್ತಾಯಿದ್ವಿ. ಇನ್ನು ಬಿಗ್ ಬಾಸ್ ಕೂಡ ಬರ್ತಾಯಿತ್ತು. ಬಿಗ್ ಬಾಸ್ ಕೂಡ ನೋಡಿದ್ವಿ. ಇನ್ನು ಅಜ್ಜಿ ಇದ್ದರು, ಅಜ್ಜಿ ಅವ್ರನ್ನ ಮಾತಾಡ್ಸ್ಕೊಂಡು ಅವರು ಕೂಡ ಅವರೆಕಾಯಿ ಸಾಂಬಾರು ಮಾಡಿದ್ರು ಅಂದ್ಬಿಟ್ಟು ಇನ್ನು ಅವರೆಕಾಯಿ ಸುಲಿತಾಯಿದ್ರು. ಇನ್ನು ಅಪ್ಪ ಅವರು ಫಸ್ಟ್ ಫ್ಲೋರಲ್ಲಿ ಇದು ಡೂಪ್ಲೆಕ್ಸ್ ಮನೆ, ಅದನ್ನು ನೋಡಲಿಕ್ಕೆ ಅಂತ ಬಂದಿದ್ದಾರೆ ನನ್ನ ಮಕ್ಕಳೆಲ್ಲ. ನಾನು ಅವ್ರ ಜೊತೆ ಬಂದೆ. ಇದು ಡಬಲ್ ಬೆಡ್ರೂಮ್ ಕಟ್ಟಿದ್ದಾರೆ. ಕೆಳಗಡೆ ಹಾಲು ಅಡುಗೆ ಮನೆ, ದೇವ್ರ ಮನೆ ಇದೆ. ಇನ್ನು ಮೇಲೆ ಡಬಲ್ ಬೆಡ್ರೂಮ್ ಕಟ್ಟಿದ್ದಾರೆ. ಇದು ಬಾಲ್ಕನಿನಾ? ದೊಡ್ಡದಾಗಿರಂಗೈತೆ, ದೊಡ್ಡದಾಗೈತಲ್ಲಪ್ಪ ಬಾಲ್ಕನಿ. ತ್ರಿಬಲ್ ಬೆಡ್ರೂಮಾ? ಇದು ನೀನು ಈಗಿನ ಪಾಯಿಂಟ್ ಬರ್ಸಿದ್ರೆ ಇನ್ನೊಂದ್ಸತಿ ಇನ್ನು ಅಮ್ಮ ಮನೆಯಿಂದ ಬರ್ತಾನೆ ಎಳ್ಳು ಬೆಲ್ಲ ಕಡಲೆಕಾಯಿ ಎಲ್ಲ ತೊಗೊಂಡು ಬಂದಿದ್ರು. ಎಲ್ಲರೂ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳ್ತಾ ಇದ್ದೀನಿ. ಆರೋಗ್ಯ ಆಯುಸ್ಸು ಎಲ್ಲ ಕೊಟ್ಟು ದೇವರು ಕಾಪಾಡಲಿ ಎಲ್ಲರಿಗೂ ಕೂಡ. ಎಳ್ಳು ಬೆಲ್ಲ ಕೂಡ ಅಮ್ಮ ಎಲ್ಲರಿಗೂ ಕೊಡ್ತಾಯಿದ್ದಾರೆ. ಮೊಮ್ಮಕ್ಕಳಿಗೆಲ್ಲ ಮನೆಯಿಂದನೇ ಮಾಡ್ಕೊಂಡು ಬಂದಿದ್ರು ಅಮ್ಮ. ನಾನೇನು ಈ ವರ್ಷ ಮಾಡಲಿಲ್ಲ. ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಯಾವ ರೀತಿ ಮಾಡೋದಂತ ರೆಸಿಪಿ ಕೂಡ ಶೂಟ್ ಮಾಡ್ಕೊಂಡಿದ್ದು. ನಾನು ಕೂಡ ಸ್ವಲ್ಪ ಎಳ್ಳು ಬೆಲ್ಲ ಇಸ್ಕೊಂಡು ತಿಂದಿದ್ದಾಯಿತು. ಇನ್ನು ನಮ್ಮ ಅತ್ತೆ ಏನೋ ಮಾಡ್ತಾಯಿದ್ದಂತ ಅಡುಗೆ ಮನೆಗೆ ಬಂದಿದ್ದೀನಿ. ಬೋಂಡ ಮಾಡ್ತಾಯಿದ್ರು. ಬೋಂಡ ಬಿಸಿ ಬಿಸಿ ಮಾಡ್ಕೊತ ನಾವು ತಿನ್ಕೊತ ಕೂತಿದ್ದೀವಿ. ಮತ್ತೆ ಬೋಂಡ ಮಾಡ್ತಾ ಇದ್ದಾರೆ ನೋಡಿ. ನಮ್ಮತ್ತೆ ಮುಖ ತೋರ್ಸತ್ತೆ. ಅತ್ತೆ ನೋಡ್ಬೇಕು, ಭರತ ನೋಡ್ಬಿಟ್ಟು ಕಾಂಪ್ಲಿಮೆಂಟ್ ಕೊಡ್ತಾರೆ. ಹೆಂಗೈತೆ ಬೋಂಡ? ನನ್ನ ಮಗ ನೋಡು. ಹಾಯ್ ಮೇಡಮ್, ಇಲ್ಲಿ ನೋಡು. ಇನ್ನು ಬೋಂಡ ಎಲ್ಲ ತಿಂದಮೇಲೆ ಅತ್ತೆ ಕೂಡ ಬಿಸಿ ಬಿಸಿಯಾಗಿ ಮುದ್ದೆ ಮಾಡಿದರು, ಬೋಂಡ ಮಾಡಿದ್ರು. ಅದ್ರ ಜೊತೆ ಅವರೆಕಾಳು ಹುಳಿ ಸಾಂಬಾರು ತುಂಬ ಚೆನ್ನಾಗಿತ್ತು. ಇನ್ನು ಬಿಸಿ ಬಿಸಿಯಾಗಿ ಊಟ ಕೂಡ ಮಾಡ್ಕೊತಾ ಇದ್ದೀವಿ. ಇವಾಗ ಬೆಳಗ್ಗೆಯಿಂದ ಬರೀ ಹಿಂಗೆ ಸರ್ಕಸ್ ಮಾಡ್ಕೊಂಡು ಓಡಾಡಿದ್ದೇ ಆಗೋಯಿತು. ತುಂಬ ಟಯರ್ಡ್ ಕೂಡ ಆಗಿತ್ತು. ಇವಾಗ ಸ್ವಲ್ಪ ಊಟ ಮಾಡಿಕೊಂಡು ರೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಫಸ್ಟ್ ಊಟ ಮಾಡ್ತಾಯಿದ್ದೀವಿ. ಊಟ ಕೂಡ ತುಂಬ ಚೆನ್ನಾಗಿದೆ. ನಾವು ಊಟ ಮಾಡಿ ಸ್ವಲ್ಪ ಹೊತ್ತೆಲ್ಲ ರೆಸ್ಟ್ ಮಾಡಿ ಇವಾಗ ಟಿ ವಿ ನೋಡಿಕೊಂಡು ಮಲ್ಕೊತಾ ಇದ್ದೀವಿ. ಮಲ್ಕೊಳ್ಳೋ ಟೈಮ್ ಆಗಿದೆ ನಮ್ಗೆ. ಇವಾಗ ಆಲ್ಮೋಸ್ಟ್ 11:30 12 ಗಂಟೆ ಆಗಿದೆ. ಅಂತ ತನಕ ಬಿಗ್ ಬಾಸ್ ನೋಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಮಕ್ಕಳೆಲ್ಲ ಯಾವ ರೀತಿ ಆಟಾಡ್ತಾ ಇದ್ದಾರೆ ಅಂತ. ಇನ್ನು ನಾಳೆ ನಾವು ದೇವಸ್ಥಾನಕ್ಕೆ ಕೂಡ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ನಾಳೆ ವಿಡಿಯೋದಲ್ಲಿ ದೇವಸ್ಥಾನಕ್ಕೆ ಹೋಗಿ ಮನೆ ದೇವರಿಗೆ ಪೂಜೆ ಎಲ್ಲ ಮಾಡಿಸ್ಕೊಂಡು ಅಲ್ಲೇ ಒಂದು 2-3 ದೇವಸ್ಥಾನಕ್ಕೆಲ್ಲ ಹೋಗೋದಿದೆ. ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇನ್ನು ನನ್ನ ಮಗನಿಗೆ ಜ್ವರ ಕೂಡ ಸ್ಟಾರ್ಟ್ ಆಗಿಬಿಟ್ಟಿತ್ತು, ಚಿಕ್ಕವನಿಗೆ. ಅವನ್ನ ಕೂಡ ನೋಡ್ಕೊಂಡು ವಿಡಿಯೋ ಮಾಡೋದು ಸ್ವಲ್ಪ ಕಷ್ಟ ಆಯ್ತಂತ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ನ ಮಾಡ್ಕೊಂಡಿದ್ದೀನಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹೋಗಬಲ್ಲ.